ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ. ಪಾಕಿಸ್ತಾನ ಮಟ್ಟ ಹಾಕುವುದಕ್ಕೆ ಭಾರತ ಸಜ್ಜು. ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. That's my job. That's my mission. That's my promise. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ದವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಐಎನ್ಎಸ್ ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ದವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ. ಪಾಕಿಸ್ತಾನ ಮಟ್ಟ ಹಾಕುವುದಕ್ಕೆ ಭಾರತ ಸಜ್ಜು. ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. That's my job. That's my mission. That's my promise. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ದವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಐಎನ್ಎಸ್ ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ದವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ.
ಪಾಕಿಸ್ತಾನ ಮಟ್ಟ ಹಾಕೋದಕ್ಕೆ ಭಾರತ ಸಜ್ಜು. ಪಾಪಿ ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. That's my job. That's my mission. That's my promise. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ದವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಐಎನ್ಎಸ್ ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ದವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕ್ಗೆ ಬುದ್ಧಿ ಕಲಿಸುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಪಾಕಿಸ್ತಾನದ ಹುಟ್ಟಡಗಿಸುವುದಂತೂ ಪಕ್ಕಾ ಆಗಿದೆ. ಪಾಕಿಸ್ತಾನ ಮಟ್ಟ ಹಾಕೋದಕ್ಕೆ ಭಾರತ ಸಜ್ಜು. ಪಾಕಿಸ್ತಾನಕ್ಕೆ ಪ್ರಳಯ ರಾತ್ರಿ ಫಿಕ್ಸ್. That's my job. That's my mission. That's my promise. ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಹೀಗಾಗಿ ಪಾಕ್ಗೆ ಪ್ರಳಯ ರಾತ್ರಿ ಫಿಕ್ಸ್ ಆದಂತಿದೆ. ಪ್ರಧಾನಿ ಮೋದಿ ಸಾಲು ಸಾಲು ಮೀಟಿಂಗ್ ಮಾಡ್ತಿದ್ದು ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಪಾಕ್ ವಿರುದ್ಧ ಕತ್ತಲೆಯ ರಾತ್ರಿ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸನ್ನದ್ದವಾಗಿದೆ. ಸದ್ಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಪ್ರತಿಕಾರಕ್ಕೆ ಭಾರತ ಕ್ಷಣಕ್ಕೂ ಸಜ್ಜಾಗಿದ್ದು ಮೊದಲ ಬಾರಿಗೆ ಕ್ಷಿಪಣಿ ವಿನಾಶಕ ಯುದ್ಧ ನೌಕೆ ಐಎನ್ಎಸ್ ಗುಜರಾತ್ನ ಸೂರತ್ ಗಡಿಗೆ ತಲುಪಿದೆ. ಪಾಕ್ಗೆ ಸುತ್ತುವರೆದು ದಾಳಿ ಮಾಡುವ ಎಚ್ಚರಿಕೆಯನ್ನ ಭಾರತ ನೀಡಿದಂತಿದೆ. ಇನ್ನು ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಮೇಲಿಂದ ಮೇಲೆ ಪೆಟ್ಟು ತಿನ್ನುತ್ತಲೇ ಇದೆ. ಭಾರತದ ದಾಳಿಗೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದ್ದು ಪಾಕ್ಗೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಅಂತ ರಕ್ಷಣಾ ಇಲಾಖೆ ತಿಳಿಸಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಹೆಜ್ಜೆಗೂ ಸೇನೆ ಹದ್ದಿನ ಕಣ್ಣಿಟ್ಟಿದ್ದು ಪಾಕಿಸ್ತಾನದ ಮೇಲೆ ಪ್ರಳಯ ರಾತ್ರಿಗೆ ಸಿದ್ದವಾದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.